ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಮಕೂರು ಹತ್ರ ಇರುವಂಥ ಅರಿಯೂರು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಸೊ ಇವಾಗ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಹೋಗೋಕ್ಕಾಗಿರಲಿಲ್ಲ. ತುಂಬ ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಮ್ಮದೊಂದು ಹರಕೆ ಇತ್ತು. ಸೊ ಅದು ಹರಕೆ ತೀರ್ಸೋಕ್ಕಾಗಿರಲಿಲ್ಲ. ಆಮೇಲೆ ತುಮಕೂರಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಫಂಕ್ಷನ್ಗೆ ಹೋಗಿ ಹಾಗೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದರೆ ರೋಡ್ ಚೆನ್ನಾಗೇ ಇಲ್ಲ ಅಲ್ಲಿ. ನಾವು ಬೇರೆ ರೂಟಲ್ಲಿ ಹೋಗ್ಬಿಟ್ಟಿದ್ದೀವಿ. ಅದು ತುಮಕೂರಿಂದ ಜಸ್ಟ್ 21 ಕಿಲೋಮೀಟ್ರ್ ಇದೆ. ಬಟ್ ನಮಗೆ ರೂಟ್ ಗೊತ್ತಾಗದೆ ಬೇರೆ ರೂಟಲ್ಲಿ ಹೋಗ್ಬಿಟ್ವಿ. ಆಮೇಲೆ ಹಾಗೆ ಯಾರಿಗೋ ಕೇಳಿದ್ವಿ ಅಡ್ರೆಸ್ಸು. ಆಮೇಲೆ ಅಲ್ಲಿ ಕೇಳಿಕೊಂಡು ಅವರು ರೂಟ್ ಕರೆಕ್ಟಾಗಿ ತೋರಿಸಿದ್ರು. ಗೂಗಲ್ ಮ್ಯಾಪಲ್ಲಿ ಸರಿಯಾಗಿ ತೋರಿಸಿರಲಿಲ್ಲ, ಬೇರೆ ರೂಟ್ ತೋರಿಸಿತ್ತು. ಸೊ ಆಮೇಲೆ ಹೋದ್ವಿ. ಹೋಗ್ತಾ ಮಳೆ ಬೇರೆ ಬಂದುಬಿಡ್ತು ಆವತ್ತು. ಸೊ ಮಳೆ ಬರ್ತಾ ಇದ್ರೂ ಪರವಾಗಿಲ್ಲ ಹೋಗೋಣ ಅಂತ. ನಮ್ಮ ಮನೆಯವ್ರು ಬೇಡ ಮನೆಗೆ ಹೋಗೋಣ ಅಂತ ಇದ್ದರು. ಆದರೂ ಕೂಡ ಇಲ್ಲ ಹರಕೆ ಇದೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿ ಹೋಗ್ತಾ ದಾರಿಯಲ್ಲಿ ನೋಡಿದ್ರೆ ಎಲ್ಲ ಕಡೆ ನವಿಲುಗಳು ರೋಡಲ್ಲೇ ಇದ್ದಾವೆ. ಸೊ ಅದಾದಮೇಲೆ ಮುಗಿಸ್ಕೊಂಡು ಮುಂದೆ ಹೋದರೆ ಅಲ್ಲೇ ಸಿಕ್ತು ದೇವಸ್ಥಾನ. ದೇವಸ್ಥಾನದ ಆರ್ಚ್ ಇದು, ಮೇನ್ ಎಂಟ್ರೆನ್ಸು. ಇಲ್ಲೇ ಬರೆದಿದ್ದಾರೆ ನಿಮಗೆ ಅರಿಯೂರು ವೈದ್ಯನಾಥೇಶ್ವರ ಅಂತ. ಅಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಬಂದರೆ ನೋಡಿ ಇದೇ ದೇವಸ್ಥಾನ. ಸೊ ದೇವಸ್ಥಾನ ಸಿಕ್ತು. ದೇವಸ್ಥಾನದ ಹತ್ರ ಕಾಲೆಲ್ಲ ತೊಳ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಮುಂದೆ ನೋಡಿದ್ರೆ ಮೇಯ್ನಲ್ಲಿ ಗಣೇಶಂದು ವಿಗ್ರಹ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಲಕ್ಷಣವಾಗಿದೆ ವಿಗ್ರಹ. ನೋಡ್ತಾ ಇದ್ದೀರಲ್ವಾ. ಸೊ ತುಂಬ ಖುಷಿ ಆಯಿತು ನಮಗೆ. ಇಲ್ಲಿ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಯಾರಿಗಾದರೂ ಏನೇ ಕಾಯಿಲೆ ಇರಲಿ, ಎಂಥ ರೋಗ ರುಜಿನ ಇದ್ದರೂ ಕೂಡ ಇಲ್ಲಿ ಬಂದು ನೀರು ಹಾಕಿಸ್ಕೊಳ್ಳೋದ್ರಿಂದ ಹುಷಾರಾಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನನಗೂ ಕೂಡ ಇದು ನಿಜ ಆಗಿದೆ. ಇದು ದೇವಸ್ಥಾನದ ಇನ್ನೊಂದು ಬಾಗಿಲು. 2 ಬಾಗಿಲಿದೆ. ಈ ಬಾಗಿಲಲ್ಲಿ ಹೋದ್ರೂ ದೇವಸ್ಥಾನದ ಒಳಗಡೆ ಹೋಗ್ಬೋದು. ಇಲ್ಲೂ ಕೂಡ ಅಷ್ಟೇ. ಅಲ್ಲೇ ಪಕ್ಕದಲ್ಲಿ ಗಣೇಶ ಮತ್ತು ಎದುರು ಬದುರು ಸುಬ್ರಹ್ಮಣ್ಯ ಇದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ. ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ. ಹಾಗೆಯೇ ನೋಡಿ ಗಣೇಶ ಅಲ್ಲಿ ನೋಡ್ತಾ ಇರೋದು, ಅದ್ರ ಎದುರುಗಡೆ ಇರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ. ಸೊ ಎರಡೂ ದೇವ್ರನ್ನ ದರ್ಶನ ಮಾಡಿಕೊಂಡು ಒಳಗಡೆ ಹೋದ್ವಿ. ಇದು ಒಳಗಡೆ ನೋಡಿ ಈ ಥರ ಇದೆ. ಊಟದ ವ್ಯವಸ್ಥೆ ಕೂಡ ಅಲ್ಲೇ ಮಾಡಿದ್ದಾರೆ. ಯಾವಾಗ ಹೋದರೂ ಊಟ ಇರುತ್ತೆ. ನಾವು ಲೇಟಾಗಿ ಹೋದ್ವಿ, ಹಂಗೆ ಊಟ ಇರಲಿಲ್ಲ. ಅಲ್ಲೇ ಒಳಗಡೆ 20 ರೂಪಾಯಿ ಟಿಕೆಟ್ ತೊಗೊಂಡು ಏನಾದರೂ ಹುಷಾರಿಲ್ಲ ಅದು ಇದು ಪ್ರಾಬ್ಲಮ್ ಇದ್ದರೆ ಈ ಥರ ನೀರು ಹಾಕಿಸ್ಕೊಂಡ್ರೆ ಹುಷಾರಾಗುತ್ತೆ. 3 ಬಿಂದಿಗೆ ನೀರು ಹಾಕ್ತಾರೆ ಪೂಜಾರು. ಆಮೇಲೆ 2 ಊದುಬತ್ತಿ ಕೊಟ್ಬಿಟ್ಟು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾರೆ. ಸೊ ಇದರಿಂದ ಎಷ್ಟೋ ಕಾಯಿಲೆಗಳು ಗುಣ ಆಗಿದೆ. ಸೊ ಹಾಗಾಗಿ ಇದೇ ಸ್ವಾಮಿ ಅರಿಯೂರು ವೈದ್ಯನಾಥೇಶ್ವರ ಅಂತ ಸ್ವಾಮಿ ದೇವರು ಶಿವ. ಸೊ ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವರು. ಸೊ ಯಾಕೆ ನಾನು ಹೇಳ್ತೀನಿ ಅಂದರೆ ನಂದು ಹರಕೆ ಬಂದು ನಮ್ಮಮ್ಮಂಗೆ ಹುಷಾರಿರಲಿಲ್ಲ. ನಮ್ಮಮ್ಮಂಗೆ ಹಾರ್ಟ್ ಆಪ್ರೇಷನ್ ಆಗಬೇಕು ಅಂತ ಹೇಳಿದರು. ಸೊ ಆಮೇಲೆ ನಾನು ಹಂಗೆ ಒಂದು ಸಲ ಮೊಬೈಲ್ ನೋಡ್ತಾ ಫೋಟೋ ನೋಡಿದೆ ಗೂಗಲಲ್ಲಿ. ಸೊ ಫೋಟೋ ನೋಡಿಬಿಟ್ಟು ಯಾವ ದೇವ್ರು ಇರ್ಬೋದಪ್ಪ ಅಂತ ನಮ್ಮಮ್ಮ ಟೆನ್ಷನಲ್ಲಿದ್ದರು. ಆಲ್ರೆಡಿ ಬಟ್ಟೆ ಎಲ್ಲ ಕೊಟ್ಬಿಟ್ಟಿದ್ರು. ಸೊ ಆಮೇಲೆ ಏನು ಮಾಡೋದು ಅಂತ ನನಗೂ ಟೆನ್ಷನ್, ನಮ್ಮಮ್ಮಂಗೂ ಟೆನ್ಷನ್ನು, ಇಬ್ಬರು ಅಳ್ತಾ ಇದ್ದೀವಿ. ಆಮೇಲೆ ಈ ದೇವ್ರು ನೋಡಿದ ತಕ್ಷಣ ನಾನು ಕೇಳಿಕೊಂಡೆ, ದೇವರೇ ನನಗೆ ಅಮ್ಮಂಗೆ ಆಪ್ರೇಷನ್ ಆಗದೆ ಇರೋವಾಗ ನೋಡ್ಕೊಪ್ಪ ಅಂತ. ಮಿರಾಕಲ್ ಅಂತಲೇ ಹೇಳ್ಬೋದು. ಆಮೇಲೆ ಸರಿ ಅಂತ ಒಂದು ಸಲ ಅಮ್ಮ ಡಾಕ್ಟ್ರ್ ಹತ್ರ ಮಾತಾಡ್ಕೊಂಬರ್ತೀನಿ ಅಂತ ಹೋದೆ. ಸೊ ಅಲ್ಲಿ ಹೋದಾಗ ಡಾಕ್ಟ್ರ್ ಹೇಳಿದ್ರು, ನಾನು ಕೇಳಿದೆ ಈ ಥರ ದೊಡ್ಡ ಆಪ್ರೇಷನ್ ಮಾಡಲೇಬೇಕಾ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ರು, ಇಲ್ಲಮ್ಮ ಆಪ್ರೇಷನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಆಂಜಿಯೋಪ್ಲಾಸ್ಟಿ ಮಾಡಿಸಿ ಅಂತ. ಆವಾಗ ನನಗೆ ನಿಜವಾಗ್ಲೂ ಖುಷಿಯಾಯಿತು. ಎಲ್ಲ ಯೂನಿಫಾರ್ಮ್ ಎಲ್ಲ ಕೊಟ್ಬಿಟ್ಟಿದ್ರು ಆಲ್ರೆಡಿ. ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕಾಗಿತ್ತು. ಸೊ ಅಷ್ಟರೊಳಗಡೆ ಡಾಕ್ಟ್ರೇ ಬೇಡ ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆವಾಗ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಏನಪ್ಪ ಇಷ್ಟು ಆಪ್ರೇಷನ್ ಮಾಡೋಕ್ಕೆ ಇನ್ನೇನು ಹೋಗಬೇಕಿತ್ತು ಅಂತ ಟೈಮಲ್ಲಿ ಅವ್ರ ಮನ್ಸು ಚೇಂಜ್ ಮಾಡಿ ಹಿಂಗೆ ಹೇಳಿದ್ರಲ್ಲ ಅಂತ. ಸೊ ತುಂಬಾ ಖುಷಿಯಾಯಿತು. ಆವಾಗ ನಾನು ಹರಕೆ ಕಟ್ಕೊಂಡಿದ್ದೆ, ನಮ್ಮಮ್ಮಂಗೆ ಹುಷಾರಾದರೆ ನಾನು ಬಿಲ್ವ ಪತ್ರೆ ಮತ್ತು ಹಾಲು ಅಭಿಷೇಕ ಕೊಡ್ತೀನಿ ಅಂತ. ಸೊ ಹಾಗಾಗಿ ನಾನು ಕೊಡೋಣ ಅಂತ ಆವತ್ತು ಹೋಗಿದ್ದು. ಮತ್ತು ಹೀಗೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದೇವ್ರದ್ದು. ಪೂಜಾರಿನೂ ಅಲ್ಲೇ ಇದ್ದರು, ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲರನ್ನೂ. ಆಮೇಲೆ ನಮಗೆ ಅಡ್ರೆಸ್ ಎಲ್ಲ ಹೇಳಿದ್ರು. ಇದು ಒಳಗಡೆ ದೇವಸ್ಥಾನದ ಒಳಗಡೆ ಇದು. ನಾವು ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ಇಲ್ಲಿ ಕವನಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅರ್ಥಪೂರ್ಣವಾದ ಕವನಗಳಿದೆ. ಸೊ ನಮಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಹಾಗಾಗಿ ಇದು ಅಷ್ಟೇ, ದೇವಸ್ಥಾನದಿಂದ ಸ್ವಲ್ಪ ದೂರ ಹೋದರೆ ಹಾಲುಮಲ್ಲೇಶ್ವರ ಸ್ವಾಮಿ ಅಂತ ಇದೆ ಅಲ್ಲಿ.
ಅಲ್ಲಿ ಹೋದರೆ ಒಳಗಡೆ ಇದೆ ಒಂದು ಗುಹೆ ಇದೆ, ಅದು ಭೂಮಿ ಒಳಗಡೆ ದೇವರಿದೆ. ಸೊ ಶಿವಲಿಂಗ ಅಲ್ಲಿ ಪಕ್ಕದಲ್ಲಿ ಹೋಮದ ಕುಂಡ ಎಲ್ಲ ಇದೆ. ಸೊ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದು ಇನ್ನೊಂದು ಸಲ ನಮಸ್ಕಾರ ಮಾಡಿಕೊಂಡು ಸೊ ಚೆನ್ನಾಗಿತ್ತು. ಅಲ್ಲೇ ಒಂದು ಕವನ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂದರೆ ಕವನ. ಜೀವ ಹೋದ ಮೇಲೆ ಈ ದೇಹ ಮಣ್ಣು ಪಾಲು, ಬಚ್ಚಿಟ್ಟ ಹಣವು ಪರರ ಪಾಲು, ಸಂಪಾದಿಸಿದ ಆಸ್ತಿ ಎಲ್ಲ ಸಂಬಂಧಿಕರ ಪಾಲು, ಮಕ್ಕಳು ಹಾಕುವ ಕೂಳು ಕಾಗೆಯ ಪಾಲು, ತಾನು ಮಾಡಿದ ಸೇವೆ ದಾನ ಧರ್ಮ ಮಾತ್ರ ತನ್ನ ಪಾಲು ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕವನ. ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಂಥದೇ ಕಷ್ಟ ಆದರೂ ಎಂಥದೇ ಕಾಯಿಲೆ ಇದ್ದರೂ ಹುಷಾರಾಗುತ್ತೆ. ನಂಬಿಕೆ ಶ್ರದ್ಧೆಯಿಂದ ಹೋಗಿ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಹಾಗೆ ದರ್ಶನ ಮಾಡಿಕೊಂಡು ನಿಜವಾಗ್ಲೂ ದೇವರಿದ್ದಾನೆ ಅನ್ನೋದಕ್ಕೆ ಈ ದೇವರೇ ಸಾಕ್ಷಿ. ನಮ್ಮಮ್ಮ ಇವಾಗ ಚೆನ್ನಾಗಿದ್ದಾರೆ, ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾರೆ, ಅವರು ಬಟ್ ಚೆನ್ನಾಗಿದ್ದಾರೆ, ಆಪ್ರೇಷನ್ ಆಗಿಲ್ಲ. ಯಾರಿಗೆ ಏನೇ ಕಷ್ಟ ಇದ್ರೂ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.